ಇವತ್ತು ಚಿಕನ್ ಲಿವರಿಂದ ಸ್ಪೆಷಲ್ ರೆಸಿಪಿ ಮಾಡುವ. ಬೇಕಾಗುವ ಸಾಮಗ್ರಿಗಳು: ನಾನಿಲ್ಲಿ 2 ಚಕ್ಕೆ, 1 ಮೊಗ್ಗು, ಹಾಗೆ 2 ಏಲಕ್ಕಿ, 1 ಟೀ ಸ್ಪೂನು ಕೊತ್ತಂಬರಿ, ಅರ್ಧ ಟೀ ಸ್ಪೂನು ಕಾಳುಮೆಣಸು, ಅರ್ಧ ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನು ಸೋಂಪು, 1/4 ಟೀ ಸ್ಪೂನು ಗಸಗಸೆ. ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಫ್ರೈ ಮಾಡಲಿಕ್ಕೆ ರೆಡಿ ಮಾಡುವ. ಎರಡು ಟೇಬಲ್ ಸ್ಪೂನು ತೆಂಗಿನೆಣ್ಣೆ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಕಟ್ ಮಾಡಿದ ಈರುಳ್ಳಿ ಹಾಕುವ. ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡುವ. ಕೊತ್ತಂಬರಿ, ಜೀರಿಗೆ, ಸೋಂಪು, ಕಾಳುಮೆಣಸು, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ. ನಾನಾಗ ಲವಂಗ ಹೇಳಿಲ್ಲ, 4 ಪೀಸ್ ಲವಂಗ ಹಾಕಿ ಫ್ರೈ ಮಾಡುವ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 5 ಎಸಳು ಬೆಳ್ಳುಳ್ಳಿ ಹಾಕಿದರೆ ಸಾಕು. ಫ್ರೈ ಮಾಡಿ. ಎರಡು ಕಟ್ ಮಾಡಿದ ಹಸಿ ಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡುವ. ಈಗ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ಫ್ರೈ ಮಾಡುವ. ಎರಡು ಕಟ್ ಮಾಡಿದ ಟೊಮೆಟೊ ಹಾಕಿ ಫ್ರೈ ಮಾಡುವ. ಫ್ರೈ ಆಗಿದೆ. ಇದೀಗ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡುವ. ನೋಡಿ, ಈ ರೀತಿ ಬರಬೇಕು. ಈಗ ನಾನಿಲ್ಲಿ 5 ಟೇಬಲ್ ಸ್ಪೂನು ತುಪ್ಪ ತಗೊಂಡಿದ್ದೇನೆ. ನೀವು ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಬಿಸಿಯಾದ ನಂತರ 1 ಕಪ್ ಈರುಳ್ಳಿ ಹಾಕಿ ಫ್ರೈ ಮಾಡುವ. ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ, ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ. ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡುವ. ಎರಡು ಹಸಿಮೆಣಸು ಹಾಕಿ, ಯಾಕಂದ್ರೆ ನಾವು ಮಸಾಲೆ ಕೂಡ ಹಾಕಿದ್ದೇವೆ, ಖಾರ ನೋಡಿಕೊಂಡು ಹಾಕಿ. ಕಾಲು ಟೀ ಸ್ಪೂನು ಅರಶಿನ ಹಾಕಿ ಸ್ವಲ್ಪ ಫ್ರೈ ಮಾಡುವ. ನಾನಿಲ್ಲಿ 1.5 kg ಚಿಕನ್ ಲಿವರ್ ತಗೊಂಡಿದ್ದೇನೆ, ಅದನ್ನೀಗ ಹಾಕ್ತಾ ಇದ್ದೇನೆ. ಎಲ್ಲ ಹಾಕಿದ ನಂತರ ಒಮ್ಮೆ ಮಿಕ್ಸ್ ಮಾಡುವ.
1 ಟೀ ಸ್ಪೂನು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಈಗ ಅದರಲ್ಲಿ ಬೇಯಲಿ ಮುಚ್ಚಳ ಮುಚ್ಚುವ. ಬೆಂದಿದೆ. ಈಗ ರುಬ್ಬಿದ ಮಸಾಲೆಯನ್ನು ಹಾಕುವ. ನೀರು ಆ್ಯಡ್ ಮಾಡಲಿಕ್ಕಿಲ್ಲ, ಯಾಕಂದರೆ ಬೇಯುವಾಗಲೇ ನೀರು ಬಿಡ್ತದೆ. ಎರಡು ಟೀ ಸ್ಪೂನ್ ಪೆಪ್ಪರ್ ಮಸಾಲ ಪೌಡರ್. ಇದರದ್ದು ವಿಡಿಯೋ ಬೇಕಿದ್ದರೆ ಚಿಕನ್ ಲಿವರ್ ಇದು ಪೆಪ್ಪರ್ ಮಸಾಲದಲ್ಲಿ ಇದೆ, ಅದನ್ನು ನೋಡಿ. 1 ಟೀ ಸ್ಪೂನು ಉಪ್ಪು ಹಾಕಿ ಮಿಕ್ಸ್ ಮಾಡುವ. ಮಸಾಲೆಯಲ್ಲಿ 5 ನಿಮಿಷ ಬೇಯಲಿ. ಮಸಾಲೆ ಸ್ವಲ್ಪ ಡ್ರೈ ಆಗಬೇಕು, ಈ ಥರ ನೀರಿರಬಾರ್ದು. ಈಗ ಒಳ್ಳೆ ಕುದಿ ಬರ್ತಾ ಉಂಟು, ಬೆಂದಿದೆ. ಗ್ಯಾಸ್ ಆಫ್ ಮಾಡುವ. ಚಿಕನ್ ಲಿವರ್ ಗ್ರೀನ್ ಮಸಾಲ ಪೆಪ್ಪರ್ ರೆಡಿಯಾಗಿದೆ.